ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣ್ತಾ ಇರೋದು ಒಂದು ಹಾವಿನ ಪಳೆಯೋಳಿಕೆ. ಇದರ ತೂಕ ಬರೋಬ್ಬರಿ 1135 ಕೆಜಿ, 48 ಅಡಿ ಉದ್ದ ಇತ್ತು. ವಿಜ್ಞಾನಿಗಳ ಪ್ರಕಾರ ಈ ತರಹದ ಹಾವು ಭೂಮಿಯ ಮೇಲೆ ಯಾವುದೋ ಮೂಲೆಯಲ್ಲಿ ಇನ್ನೂ ಬದುಕಿದೆ ಅಂತ ಅವರ ಅಭಿಪ್ರಾಯ. ಈ 12 ವರ್ಷದ ಬಾಲಕ ಮಹಾರಾಷ್ಟ್ರದ ಪುಣೆಯವನು. ಈ ಬಾಲಕ ಒಂದು ಹಡಗನ್ನ ತಯಾರಿಸಿದ್ದಾನೆ. ಅದರ ಹೆಸರು ಎರ್ವಿಸ್. ಈ ಒಂದು ಹಡಗನ್ನ ಸಮುದ್ರದಲ್ಲಿ ಬಿಟ್ಟರೆ ಸಾಕು, ಸಮುದ್ರದಲ್ಲಿರುವ ಎಲ್ಲಾ ಪ್ಲಾಸ್ಟಿಕ್ ಗಳನ್ನು ತೆಗೆದು ಪ್ಲಾಸ್ಟಿಕ್ ಮುಕ್ತ ಸಮುದ್ರವನ್ನಾಗಿ ಮಾಡುತ್ತೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮಿಲಿನಿಯರ್ಸ್ ಗಳಿರುವ ನಗರ ಜಪಾನ್ನ ಟೋಕಿಯೋ, ಅತಿ ಹೆಚ್ಚು ಮಲ್ಟಿ ಮಿಲಿನಿಯರ್ಸ್ ಇರುವ ನಗರ ಲಂಡನ್, ಹಾಗೆಯೇ ಮಲ್ಟಿ ಬಿಲಿನಿಯರ್ಸ್ ಇರುವ ನಗರ ನ್ಯೂಯಾರ್ಕ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಬಳಸಿ ಬಸ್ಗಳನ್ನ ಚಲಾಯಿಸುತ್ತಿರುವ ಪ್ರಪಂಚದ ಏಕೈಕ ನಗರ ಭಾರತದ ದೆಹಲಿ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಅವಳಿ ಮಕ್ಕಳು ಹುಟ್ಟುವ ದೇಶವೆಂದರೆ ಆಫ್ರಿಕಾ ಖಂಡದ ನೈಜೀರಿಯಾ ದೇಶ. ಇದು ಪ್ರಪಂಚದಲ್ಲಿಯೇ ಅತಿ ವಿಷಕಾರಿ ಮರ. ಈ ಮರವು ಅದೆಷ್ಟು ಅಪಾಯಕಾರಿ ಅಂದ್ರೆ ಇದ್ರ ಕೆಳಗಡೆ ನೀವು ಮಳೆ ಬಂದಾಗ ನಿಂತ್ರೆ ಸಾಕು, ಮರದಿಂದ ಕೆಳಗೆ ಬೀಳುವ ಮಳೆ ಹನಿಗಳೇನಿದೆ ಆ ಹನಿಗಳು ನಿಮ್ಮ ಚರ್ಮವನ್ನ ಸುಟ್ಟು ಹಾಕುತ್ತವೆ. ಸಮುದ್ರದ ಆಮೆಗಳು ಊಟ ಅಥವಾ ನೀರು ಇಲ್ಲದೆ ಸುಮಾರು 35 ವರ್ಷಗಳ ಕಾಲ ಬದುಕಬಲ್ಲ ಸಾಮರ್ಥ್ಯವನ್ನ ಹೊಂದಿವೆ. ಈ ಹಾವಿನ ಹೆಸರು ಬೂಮ್ ಸ್ಲ್ಯಾಗ್. ಇದು ಒಮ್ಮೆ ಒಬ್ಬ ಮನುಷ್ಯನಿಗೆ ಕಚ್ಚಿದರೆ ಮನುಷ್ಯನ ದೇಹದಲ್ಲಿರುವ 9 ನವರಂಧ್ರಗಳಲ್ಲೂ ಕೂಡ ರಕ್ತಸ್ರಾವ ಆಗುತ್ತೆ, ಮನುಷ್ಯ ಸಾವನ್ನಪ್ತಾನೆ. ಈ ಆಮೆಯ ಹೆಸರು ಅದ್ವೈತ. ಹುಟ್ಟಿದ್ದು 1750ರಲ್ಲಿ ಮತ್ತೆ ಮರಣ ಹೊಂದಿದ್ದು 2006ರಲ್ಲಿ. ಅಂದರೆ ಬರೋಬ್ಬರಿ 256 ವರ್ಷಗಳ ಕಾಲ ಜೀವಿಸಿತ್ತು. ಪ್ರತಿದಿನ ವಿಶ್ವಾದ್ಯಂತ ದಂತಗಳಿಗೋಸ್ಕರ ಬರೋಬ್ಬರಿ 50 ಆನೆಗಳನ್ನ ಕೊಲ್ಲಲಾಗ್ತಾ ಇದೆಯಂತೆ. ಹೀಗೆ ಮುಂದುವರೆದರೆ ಬಹುಬೇಗನೆ ನಾವು ಆನೆಗಳನ್ನ ಕೇವಲ ಫೋಟೋಗಳಲ್ಲಿ ಮಾತ್ರ ನೋಡಬಹುದು. ಹುಲಿಯ ನಾಲಿಗೆಯು ಮುಳ್ಳಿನ ತರಹದ ಪ್ಯಾಪಿಲಿಯೋ ಎನ್ನುವ ಗ್ರಂಥಗಳಿಂದ ತುಂಬಿಕೊಂಡಿದ್ದು ಅಕಸ್ಮಾತ್ ನಿಮ್ಮ ಚರ್ಮವನ್ನು ಸವರಿದರೆ ಸಾಕು, ಚರ್ಮ ಕಿತ್ತು ಬರುತ್ತೆ. ರಾಮೇಶ್ವರದಲ್ಲಿರುವ ಈ ಅದ್ಭುತವು ಭಾರತದ ಇಂಜಿನಿಯರ್ಸ್ ಗಳ ತಾಕತ್ತನ್ನ ತೋರಿಸುತ್ತೆ. 1212 ಕಂಬಗಳ ಕೊನೆಯಲ್ಲಿ ಒಂದು ಪುಟ್ಟ ಬಿಂದುವಾಗಿ ಕಾಣಿಸುತ್ತೆ ನೋಡಿ. 1740 ವರ್ಷಗಳ ಹಿಂದೆಯೇ ಇದನ್ನ ರಚಿಸಿದ್ರು ಆಗಿನ ಕಾಲದ ಶಿಲ್ಪಿಗಳು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಬೆಂಕಿಯನ್ನು ಉಗುಳುವ ಮನುಷ್ಯ, ಆದ್ರೆ ಬೆಂಕಿಯ ಡ್ರ್ಯಾಗನ್ ಅವನನ್ನ ಮುತ್ತಿಕ್ಕುವ ರೀತಿಯಲ್ಲಿ ಕಾಣ್ತಾ ಇದೆ. ಇದನ್ನ ಒಂದು ಅದ್ಭುತ ಫೋಟೋ ಎಂದು ಪರಿಗಣಿಸಲಾಗಿದೆ. ಚಾಯ್ ಗ್ಯಾಪ್ ಬಾಕ್. ಈ ಕೈದಿಯು ಜೈಲಿನ ಕಂಬಿಗಳನ್ನ ಯಾವುದೇ ಒಂದು ಆಯುಧಗಳಿಂದ ಕಟ್ ಮಾಡದೇನೆ ಆ ಕಂಬಿಗಳ ಮಧ್ಯೆ ಇರುವ ಜಾಗದಿಂದನೇ ತಪ್ಪಿಸಿಕೊಂಡಿರ್ತಾನೆ. ಕೇವಲ 5.7 ಇಂಚು ಎತ್ತರ ಹಾಗೂ 17.7 ಇಂಚು ಅಗಲ, ಇಷ್ಟೇ ಜಾಗದಿಂದ ಆತ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಇದು ಹೇಗೆ ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಆತ ಯೋಗದಲ್ಲಿ ಪರಿಣಿತ ಆಗಿರ್ತಾನೆ. ಹಾಗಾಗಿ ಅಷ್ಟು ಚಿಕ್ಕ ಜಾಗದಿಂದ ಆತ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗಿರುತ್ತೆ. ಕೊಲಾಸೋಪಾಡಿಡ್ ಬೋರ್ ಹೋಲ್. ಇದು ಮಾನವ ನಿರ್ಮಿತ ಆಳವಾದ ರಂಧ್ರ. ಇದರ ಆಳವು ಬರೋಬ್ಬರಿ 12 ಕಿಲೋಮೀಟರ್ನಷ್ಟಿದ್ದು ಸಮುದ್ರದ ಆಳಕ್ಕಿಂತ ಜಾಸ್ತಿ ಆಳ ಇದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಒಂದು ಸಣ್ಣ ಮಾಹಿತಿಗಳು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.